ಇದು ಒಂದು ಸಿಂಪಲ್ ಸ್ಟೋರಿ ಅಲ್ಲ, ಒಂದು ಕಂಪ್ಲೀಟ್ ಸಸ್ಪೆನ್ಸ್ ಥ್ರಿಲ್ಲರ್, ಟ್ವಿಸ್ಟ್ ಮತ್ತೆ ಟರ್ನ್ಸ್ ಇರುವಂತ ಒಂದು ಸ್ಟೋರಿ. ಇನ್ನು ಇಂಟ್ರೆಸ್ಟಿಂಗ್ ಏನಂದ್ರೆ ಈ ಸ್ಟೋರಿ ನನ್ನ ಫಸ್ಟ್ ಎಪಿಸೋಡ್ನ ಜೊತೆ ಕನೆಕ್ಷನ್ ಇದೆ. ಸೊ ಕ್ಯೂರಿಯಸ್ ಇದ್ದೀರಾ? ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಪ್ರಿಯಾ ಮತ್ತು ಸ್ವಾತಿ ಕ್ಲೋಸ್ ಫ್ರೆಂಡ್ಸ್. ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರ್ತಾರೆ. ಸ್ಕೂಲ್ ಟೈಮ್ ಇಂದನೂ ಫ್ರೆಂಡ್ಸ್ ಆಗಿರ್ತಾರೆ. ಇಬ್ರು ಬೇರೆ ಬೇರೆ IT ಕಂಪನೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೂ ಕಾಂಟ್ಯಾಕ್ಟ್ ಏನೋ ಬ್ರೇಕ್ ಆಗಿರೋದಿಲ್ಲ. ರೆಗ್ಯುಲರ್ ಆಗಿ ಮೀಟ್ ಮಾಡ್ತಾ ಇದ್ರು. ಇಬ್ರು ತಮ್ಮ ತಮ್ಮ ಬಾಯ್ ಫ್ರೆಂಡ್ ಜೊತೆ ಸೀರಿಯಸ್ ರಿಲೇಶನ್ಶಿಪ್ಸ್ ಅಲ್ಲಿ ಇದ್ರು. ಲೈಫ್ ನೋಡಿದ್ರೆ ತುಂಬಾ ಖುಷಿಯಾಗಿ ಎವ್ರಿಥಿಂಗ್ ನಾರ್ಮಲ್ ಅಂತ ಕಾಣ್ತಿತ್ತು. ಒಂದು ದಿನ ಸ್ವಾತಿ ಸಡನ್ ಆಗಿ ಆಫೀಸ್ಗೆ ಹಾಫ್ ಡೇ ಲೀವ್ ತಗೊಂತಾರೆ. ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ. ಸ್ವಾತಿಗೆ ಮನೆಗೆ ಹೋಗ್ಬೇಕು ಅನ್ಸೋದಿಲ್ಲ. ಸ್ಟ್ರೈಟ್ ಆಗಿ ಪ್ರಿಯಾ ಮನೆಗೆ ಬಂದಿರ್ತಾರೆ. ಆದ್ರೆ ಪ್ರಿಯಾ ಮನೆ ಡೋರ್ ಲಾಕ್ ಆಗಿರುತ್ತೆ. ಇಮಿಡಿಯೇಟ್ಲಿ ಸ್ವಾತಿ ಪ್ರಿಯಾಗೆ ಕಾಲ್ ಮಾಡ್ತಾರೆ. ಪ್ರಿಯಾ ಎಲ್ಲಿದ್ಯಾ ಅಂತ. ಪ್ರಿಯಾ ಹೇಳ್ತಾರೆ, ನಾನು ಮೈಸೂರಲ್ಲಿದ್ದೀನಿ ಅಂತ. ಫ್ಯಾನ್ಸ್ ವಿಕ್ಕಿ ಜೊತೆ ರಿಲೇಟಿವ್ ಮನೆಗೆ ಕಾರ್ಡ್ ಕೊಡಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಆದ್ರೂ ಇಬ್ರು ಫೋನಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರು. ಕ್ಯಾಶುವಲ್ ಆಗಿ ಅಂತೂ ಅಲ್ಲ, ಸೀರಿಯಸ್ ಆಗಿ. ಅಪ್ರಾಕ್ಸಿಮೇಟ್ಲಿ ಒಂದು 15 ನಿಮಿಷ ಮಾತಾಡಿರ್ತಾರೆ. ಏನೋ ಪ್ರಾಬ್ಲಮ್ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆಮೇಲೆ ಪ್ರಿಯಾ ಹೇಳ್ತಾರೆ, ಶೂ ರ್ಯಾಕಲ್ಲಿ ಸ್ಪೇರ್ ಕೀ ಇದೆ, ಹೊರಗಡೆ ಹೋಗಿ ರೆಸ್ಟ್ ಮಾಡು ಅಂತ. ನಾ ಇನ್ನೊಂದು 4 hours ಅಲ್ಲಿ ಬ್ಯಾಂಗ್ಳೂರ್ಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಪ್ರಿಯಾ ಕಾಲ್ ಕಟ್ ಮಾಡೋಕ್ಕಿಂತ ಮುಂಚೆ ಸ್ವಾತಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ. ನಾ ಬರೋವರೆಗೂ ಏನು ಡಿಸಿಷನ್ ತಗೊಂಬೇಡ ಅಂತ. ಸ್ವಾತಿ ಅಗ್ರಿನೂ ಮಾಡ್ತಾರೆ. ಕೀ ತಗೊಂಡು ಮನೆಯೊಳಗೆ ಹೋಗಿ ರೆಸ್ಟ್ ಮಾಡ್ತಾರೆ. ಎವ್ರಿಥಿಂಗ್ ವಾಸ್ ನಾರ್ಮಲ್. ಏನೂ ಅನ್ಯೂಶುವಲ್ ಇಲ್ಲ, ಏನು ಸಸ್ಪಿಷಿಯಸ್ಸೂ ಇಲ್ಲ, ಅಟ್ಲೀಸ್ಟ್ ಸರ್ಫೇಸ್ ಲೆವೆಲ್ ಅಲ್ಲಿ. ಆದ್ರೆ ಪ್ರಿಯಾ ಎಕ್ಸ್ಪೆಕ್ಟೆಡ್ ಟೈಮ್ಗಿಂತ ಮುಂಚೆನೆ ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ಬಿಡ್ತಾರೆ. ಬಿಕಾಸ್ ಅವರಿಗೆ ಸ್ವಾತಿ ಹತ್ರ ಮಾತಾಡುವಾಗ ಸಮಥಿಂಗ್ ಸೀರಿಯಸ್ ಅಂತ ಅನ್ಸಿರುತ್ತೆ. 4 hour ಅಂತ ಹೇಳಿದವರು ಜಸ್ಟ್ 2.5 ಗಂಟೆಲೆ ಬಂದ್ಬಿಟ್ಟಿರ್ತಾರೆ. ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ಭಯಾನಕವಾದ ಒಂದು ದೃಶ್ಯ ನೋಡಿ ಶಾಕ್ ಆಗ್ತಾರೆ. ಸ್ವಾತಿ ಫ್ಲೋರ್ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ಅವರ ಥ್ರೋಟ್ ಸ್ಲಿಟ್ ಆಗಿರುತ್ತೆ. ಅವರ ಪಕ್ಕದಲ್ಲಿ ಒಂದು ಚಾಕು ಬಿದ್ದಿರುತ್ತೆ. ಫಸ್ಟ್ ನೋಡಿದ್ರೆ ಇದು ಸೂಸೈಡ್ ತರ ಕಾಣಿಸುತ್ತೆ. ಆದ್ರೆ ಇದು ಅಷ್ಟೊಂದು ಸಿಂಪಲ್ ಅಲ್ಲ. ಆ ಮನೆ ಒಳಗೆ ಸ್ವಲ್ಪ ಗಂಟೆಗಳೆಲ್ಲ ಏನ್ ನಡೀತು. ಬಿಕಾಸ್ ಈ ಕೇಸ್ನ ನಿಜಾಂಶ ನಾವು ಅನ್ಕೊಂಡಿರೋ ತರ ಇರೋದಿಲ್ಲ. ನೀವು ನೋಡ್ತಾ ಇರೋದು ಡಾನ್ಸಿ ಟಾಕ್ಸ್. ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ. Truth reveals. When Donzi talks, truth reveals. ಈ ಸ್ಟೋರಿನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೊಂಚ ಬ್ಯಾಕ್ಗ್ರೌಂಡ್ ಸ್ಟೋರಿ ಗೊತ್ತಿರಬೇಕು. ಪ್ರಿಯಾ ಆರ್ಫನ್ ಆಗಿರ್ತಾರೆ. ಸ್ಕೂಲಲ್ಲಿ ಇದ್ದಾಗ ಅವರ ಪೇರೆಂಟ್ಸ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿರ್ತಾರೆ. ಆಮೇಲೆ ಪ್ರಿಯಾನ ಅವರ ಅಜ್ಜಿ ಬೆಳೆಸಿರ್ತಾರೆ. ಆದ್ರೆ ಪ್ರಿಯಾಗೆ 23 ವಯಸ್ಸಿದ್ದಾಗ ಅವರ ಅಜ್ಜಿ ಕೂಡ ತೀರ್ಕೊಳ್ತಾರೆ. ಸೊ ಅವರು ಒಬ್ಬಂಟೆ ಆಗಿರ್ತಾರೆ. ಆದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಲೈಫ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಒಳ್ಳೆ ಕೆಲಸ, ಇಂಡಿಪೆಂಡೆಂಟ್ ಲೈಫ್, ಬೋಲ್ಡ್ ಗರ್ಲ್ ಆಗಿರ್ತಾರೆ ಪ್ರಿಯಾ. ಸ್ವಾತಿ ಕಂಪ್ಲೀಟ್ ಆಪೋಸಿಟ್. ಹ್ಯಾಪಿ ಫ್ಯಾಮಿಲಿ, ಪೇರೆಂಟ್ಸ್ ಜೊತೆ ಮತ್ತೆ ತಮ್ಮನ ಜೊತೆ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಸಾಫ್ಟ್ ನೇಚರ್, ಎಲ್ರಿಗೂ ತುಂಬಾ ಇಷ್ಟ. ಸ್ವಾತಿಗೆ ಪ್ರಿಯಾ ಸ್ಟ್ರಗಲ್ ಗೊತ್ತಿತ್ತು. ಅದಕ್ಕೆ ಅವಳಿಗೆ ಪ್ರಿಯಾ ಮೇಲೆ ಸ್ಪೆಷಲ್ ಕೇರ್ ಯಾವಾಗಲೂ ಇರ್ತಿತ್ತು. ಈಗ ಇವರಿಬ್ಬರ ರಿಲೇಶನ್ಶಿಪ್ಸ್ ಬಗ್ಗೆ ಹೇಳೋದಾದ್ರೆ, ಸ್ವಾತಿ ರಾಜೀವ್ ಅಂತ ಹುಡುಗನ್ನ ಲವ್ ಮಾಡ್ತಾ ಇದ್ರು. ರಾಜೀವ್ ಚೆನ್ನೈಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಒಳ್ಳೆ ಕೆಲಸ, ಸೆಟಲ್ಡ್ ಲೈಫ್. ಇಬ್ರು ತುಂಬಾ ಲವ್ ಮಾಡ್ತಾ ಇದ್ರು. ಎವ್ರಿಥಿಂಗ್ ಪರ್ಫೆಕ್ಟ್ ಅಂತ ಕಾಣ್ತಿತ್ತು. ಪ್ರಿಯಾ ಕೂಡ ವಿಕ್ಕಿ ಜೊತೆ ಸೀರಿಯಸ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಮ್ಯಾರೇಜ್ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಸೊ ಎವ್ರಿಥಿಂಗ್ ಸ್ಮೂತ್ ಆಗಿ ಹೋಗ್ತಾ ಇತ್ತು. ಈಗ ಮೇನ್ ಸ್ಟೋರಿಗೆ ಬರೋಣ. ಸ್ವಾತಿ ಪ್ರಿಯಾ ಮನೆಯಲ್ಲಿ ಸತ್ತಿದ್ದಾಳೆ. ಲಾಸ್ಟ್ ಕಾಲ್ ಯಾರ ಜೊತೆ? ಪ್ರಿಯಾ. ಸೊ ಪೊಲೀಸ್ ನಾರ್ಮಲ್ ಆಗಿ ಪ್ರಿಯಾ ಇಂದಾನೆ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ. ಪ್ರಿಯಾ ಹೇಳ್ತಾರೆ ಇದು ಸೂಸೈಡ್ ಅಂತ. ಅದಕ್ಕೆ ರೀಸನ್ ಕೂಡ ಕೊಡ್ತಾರೆ. ಆದ್ರೆ ಪೊಲೀಸ್ಗೆ ಇವರು ಕೊಟ್ಟ ರೀಸನ್ ಕನ್ವಿನ್ಸಿಂಗ್ ಆಗಿ ಇರೋದಿಲ್ಲ. ಯಾಕೆಂದ್ರೆ ಯಾರಾದ್ರೂ ಸೂಸೈಡ್ ಮಾಡ್ಕೋಬೇಕು ಅಂದ್ರೆ ಯಾಕೆ ಬೇರೆಯವರ ಮನೆಗೆ ಹೋಗಿ ಸೂಸೈಡ್ ಮಾಡ್ಕೋಬೇಕು, ಅದು ಕೂಡ ಇಷ್ಟೊಂದು ಕ್ರೂರವಾಗಿ. ಸೊ ಪ್ರಿಯಾ ಮೇಲೆ ಆಟೋಮೆಟಿಕ್ ಆಗಿ ಡೌಟ್ ಸ್ಟಾರ್ಟ್ ಆಗುತ್ತೆ. ಪ್ರಿಯಾ ಮತ್ತು ವಿಕ್ಕಿ ಅಲಿಬೈ ಚೆಕ್ ಮಾಡ್ತಾರೆ. ಮತ್ತೆ ಇವರ ಫೋನ್ ಲೊಕೇಶನ್ ಕೂಡ ಸ್ವಾತಿ ಸತ್ತಂತ ಟೈಮಲ್ಲಿ ಅವರ ಲೊಕೇಶನ್ ಎಲ್ಲಿತ್ತು ಅಂತ ಚೆಕ್ ಮಾಡ್ತಾರೆ. ಈಗ ಪೊಲೀಸರಿಗೆ ಡೌಟ್ ಕ್ಲಿಯರ್ ಆಗುತ್ತೆ. ಆದ್ರೆ ನಿಮ್ಮೆಲ್ಲರಿಗೂ ಒಂದು ಡೌಟ್ ಬರುತ್ತಲ್ವಾ, ಯಾಕೆ ಸ್ವಾತಿ ಬಾಯ್ ಫ್ರೆಂಡ್ ರಾಜೀವ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂಡ್ ಎಂಕ್ವೈರಿ ಒಳಗೆ ಅವರು ಬಂದಿಲ್ಲ ಅಂತ. ಆಕ್ಚುಲಿ ನಿಜ ಏನು ಅಂದ್ರೆ ರಾಜೀವ್ ಈಸ್ ಆಲ್ರೆಡಿ ಡೆಡ್. 10 ದಿವಸಗಳ ಮುಂಚೆನೆ ರಾಜೀವ್ ಬರ್ತಡೇ ದಿನ ಬೈಕ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿರ್ತಾರೆ. ಎಸ್, ನಿಮಗೆ ನನ್ನ ಪ್ರೀವಿಯಸ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ, ಅದೇ ರಾಜೀವ್. ಆ ಎಪಿಸೋಡಲ್ಲಿ ಅವರ ಡೆತ್ ಬಗ್ಗೆ ಹೇಳಿರ್ತೀನಿ. ಈ ಸ್ಟೋರಿಲಿ ಅವರ ಡೆತ್ ಆದಮೇಲೆ ಏನು ನಡೀತು ಅನ್ನೋ ಸ್ಟೋರಿ. ರಾಜೀವ್ ಡೆತ್ ಆದಮೇಲೆ ಸ್ವಾತಿ ಕಂಪ್ಲೀಟಾಗಿ ಬ್ರೇಕ್ ಆಗಿರ್ತಾರೆ. ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವರಿಗೆ ರಾಜೀವ್ ಇನ್ನೂ ಜೀವಂತವಾಗಿದ್ದಾನೆ ಅಂತ ಅನ್ನಿಸ್ತಾ ಇರುತ್ತೆ.
ಸ್ವಾತಿ ಏನು ಯೋಚನೆ ಮಾಡ್ತಾರೆ ಅಂದರೆ, ಹೇಗೆ ರಾಜೀವ್ ಓಜಾ ಬೋರ್ಡ್ ಮೂಲಕ ಅವನ ಫ್ರೆಂಡ್ಸ್ ಜೊತೆ ಮಾತಾಡಿರ್ತಾರೋ ಅದೇ ಥರ ರಾಜೀವ್ ಅವಳ ಜೊತೆ ಇದ್ದಾರೆ ಅಂತ. ರಾಜೀವ್ ಅವ್ರ ಜೊತೆ ಮಾತಾಡ್ತಿದ್ದಾನೆ ಅಂತ ಅನ್ಕೊಳ್ತಾರೆ. ಅವಳನ್ನ ನನ್ನ ಜೊತೆ ಬಾ, ನೀನು ಬಂದ್ಬಿಡು ಅಂತ ಕರಿತಾ ಇದ್ದಾನೆ ಅಂತ ಅನ್ಕೋತಾರೆ. ಫಸ್ಟ್ ಅಲ್ಲಿ ರಾಜೀವ್ ಜೊತೆ ಹೋಗೋಕ್ಕೆ ಅವಳು ರಿಸಿಸ್ಟ್ ಮಾಡ್ತಾಳೆ, ಫ್ಯಾಮಿಲಿನ ನೆನಪಿಸ್ಕೊಂಡು. ಆದರೆ ದಿನ ದಿನ ಆ ಥಾಟ್ಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆ ದಿನ ಪ್ರಿಯಾ ಜೊತೆ ಕಾಲಲ್ಲಿ ಇದೆಲ್ಲ ಶೇರ್ ಮಾಡಿರ್ತಾಳೆ ಸ್ವಾತಿ. ಅದಕ್ಕೆ ಪ್ರಿಯಾ ಹೇಳ್ತಾರೆ, ನಾನು ಬರೋವರೆಗೂ ಏನೇ ಒಂದು ಡಿಸಿಷನ್ ತಗೋಬೇಡ ಅಂತ. ಬಿಕಾಸ್ ಅವಳ ಸಿಚುವೇಶನ್ ಸೀರಿಯಸ್ ಅಂತ ಗೊತ್ತಿತ್ತು ಪ್ರಿಯಾಗೆ. ಆದರೆ ಪ್ರಿಯಾ ಬರೋ ಮುಂಚೆ ಸ್ವಾತಿ ಅವಳ ಥಾಟ್ಸ್ಗೆ ಸರೆಂಡರ್ ಆಗ್ತಾಳೆ. ಹ್ಯಾಲುಸಿನೇಷನ್ನ ನಿಜ ಅಂತ ನಂಬ್ತಾರೆ. ಆಮೇಲೆ ಅವರು ಸೂಸೈಡ್ ಕೂಡ ಮಾಡ್ಕೋತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ನ ಕಂಪ್ಲೀಟ್ ಮಾಡ್ತಾರೆ. ಫಾರೆನ್ಸಿಕ್ ರಿಪೋರ್ಟ್ ಕ್ಲಿಯರ್ ಆಗಿ ಹೇಳುತ್ತೆ ಎಕ್ಸ್ಟರ್ನಲ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ. ಪೊಲೀಸ್ ಅವರು ಫೈನಲ್ ಕನ್ಕ್ಲೂಷನ್ ಕೊಡ್ತಾರೆ. ಏನು ಅಂತ ಕೇಳಿದ್ರೆ ಇಟ್ಸ್ ಎ ಸೂಸೈಡ್ ಅಂತ. ಆದರೆ ಒಂದು ಕ್ವಶನ್ ಏನು ಅಂದರೆ, ಮನುಷ್ಯ ರಿಯಾಲಿಟಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಎಷ್ಟು ಡೇಂಜರಸ್ ಆಗಬಹುದು ಅಂತ. ಕೆಲವೊಮ್ಮೆ ನಮ್ಮ ಬಿಗ್ಗೆಸ್ಟ್ ಎನಿಮಿ ಬೇರೆ ಯಾರೂ ಅಲ್ಲ, ಸ್ವತಃ ನಾವೇ ಆಗಿರ್ತೀವಿ. ಈ ಸ್ಟೋರಿ ಶಾರ್ಟ್ ಫಿಲಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಪ್ರೀವಿಯಸ್ ಎಪಿಸೋಡ್ ಕೂಡ ನೋಡಿ, ಫುಲ್ ಕನೆಕ್ಷನ್ ಅರ್ಥ ಆಗುತ್ತೆ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ಸಲ್ಲಿ ಹೇಳಿ. ಇನ್ನೂ ಇಂಥ ರಿಯಲ್ ಮಿಸ್ಟ್ರಿ ಸ್ಟೋರೀಸ್ಗೆ ಡಾನ್ಸಿ ಟಾಕ್ಸ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮೆಲ್ಲರನ್ನೂ ಇನ್ನೊಂದು ಕಥೆಯ ಮೂಲಕ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಬಾಯ್.